ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರೆ ಏನನ್ಸುತ್ತೆ, ಪಾಪ ಇವ್ರು ಯಾರೋ ಅರುಣಾಚಲಂ ಸರೌಂಡಿಂಗ್ ಇರಬೇಕು, ವಯಸ್ಸಾಗಿರೋ ಒಬ್ರು ಅಜ್ಜಿ ರಸ್ತೆನಲ್ಲಿ ಹೋಗ್ತಾ ಇದ್ದಾರೆ. ಪಾಪ ಅವ್ರಿಗೆ ವಯಸ್ಸಾಗಿದೆ, ಪ್ಲಸ್ ಮೆಂಟಲಿ ಡಿಸಾರ್ಡರ್ ಇರೋ ಆಗಿದೆ. ನೋಡ್ತಾ ಇದ್ರೆ ಅಂಥವ್ರನ್ನ ದೇವರು ಅಂತ 4 ಜನ ವಿಡಿಯೋ ಮಾಡ್ಬಿಟ್ಟು ವೈರಲ್ ಮಾಡ್ಬಿಟ್ಟಿರ್ತಾರೆ. ಜನ ಹೋಗಿ ಕಾಲಿಗೆ ಬೀಳೋದೇನೋ, ಅವ್ರಿಗೆ ನಮಸ್ಕಾರ ಮಾಡೋದೇನೋ. ಪಾಪ ಅವ್ರ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅಂಥವ್ರನ್ನ ದೇವರು ಅಂತ ಜನ ಅವ್ರ ಹಿಂದೆ ಸುತ್ತಿ ಮೂಢನಂಬಿಕೆಗೆ ಬಲಿ ಆಗ್ತಾ ಇದಾರಲ್ಲ, ಇಂಥವ್ರಿಗೆ ಏನ್ ಹೇಳ್ಬೇಕು ನೀವೇ ಹೇಳಿ. ಇಲ್ಲಿ ನೋಡ್ಬೋದು, ಅವ್ರ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಿದ್ರು, ಆ ವಯಸ್ಸಾಗಿರೋರು ಎಲ್ಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋರೆ. ಪಾಪ ಅವ್ರಿಗಾದ್ರೂ ಅರಿವೇ ಇಲ್ಲ. ಆದ್ರೂ ಕೂಡ ಜನ ಇಷ್ಟೊಂದು ಮೂಢರಾಗ್ತಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು. ಅಲ್ಲಿ ನೋಡಿ ಉಳ್ಳು ಸೇವೆ ಬೇರೆ ಮಾಡ್ತಾ ಇದ್ದಾನೆ ಒಬ್ಬ. ಯಪ್ಪ ಇವ್ರನ್ನ ನೋಡ್ಕೊಂಡು ಯಪ್ಪ ಯಾವ ಲೆವೆಲ್ಗೆ ಜನರು ಮೂಢರಾಗ್ತಿದ್ದಾರೆ ಅಂದ್ರೆ, ಇನ್ನೊಂದು ವಿಡಿಯೋ ನೋಡ್ಬಿಟ್ಟೆ ನನಗೂ ಅಂತೂ ನಿಜವಾಗ್ಲೂ ಏನ್ ಈ ತರ ಜನ ಯಾಮಾರ್ಸೋ ಲೆವೆಲ್ಗೆ ಇಳಿದ್ಬಿಟ್ಟಿದಾರಲ್ಲ, ಎಂತೆಂಥವ್ರನ್ನ ಬಳಸ್ಕೊಂಡು ಅನ್ನಿಸ್ಬಿಡ್ತು. ಇಂಥ ಪೂಜಾರಿಗಳು ಇಂಥವ್ರು ಎಂತೆಂಥವ್ರನ್ನೋ ದೇವ್ರು ಮಾಡಿ ತೋರಿಸ್ಬಿಡ್ತಾರೆ. ಅಂಥವ್ರಿಗೋಸ್ಕರ ದುಡ್ಡು ವಸೂಲಿ ಮಾಡ್ತಾ ಇದೀವಿ ಅಂತ ದುಡ್ಡು ವಸೂಲಿ ಮಾಡಿ ಅವ್ರು ಬದುಕೋ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಅಂಥವ್ರಿಗೆ ಬಲಿ ಆಗ್ಬೇಡಿ ಅಂತಾನೆ ನಾವು ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತೀವಿ. ಈ ವಿಡಿಯೋ ನೋಡ್ಬಿಟ್ಟು ನಿಜವಾಗ್ಲೂ ಇಷ್ಟು ಬೇಜಾರಾಗುತ್ತೆ ಅಂದ್ರೆ ನೋಡಿ, ಕಾಫಿ ಕುಡಿತಾ ಇದ್ದಾರೆ. ಪಾಪ ಅವ್ರು ಕುಡ್ದಿದ್ದನ್ನ ಅವ್ರು ಕ್ಲೀನ್ ಮಾಡ್ಕೊಳ್ಳೋ ಕೆಪಾಸಿಟಿನೂ ಅವ್ರಿಗಿಲ್ಲ, ಅಷ್ಟು ಮೆಂಟಲಿ ಡಿಸಾರ್ಡರ್ ಇದೆ. ಅವ್ರು ಕುಡಿದು ಬಿಸಾಕಿದ ಕಾಫಿ ಕಪ್ಪುನ ತೀರ್ಥ ಅಂತ ಜನಕ್ಕೆ ಅನ್ಸ್ತಾರಲ್ಲ. ಜನ ಅವ್ರಿಗೆ ಯಾವ ಕಾಯಿಲೆ ಇರುತ್ತೋ ಅದೇ ಹೇಳಿದ್ದು, ಮನುಷ್ಯರು ಕರ್ಮ ಯಾವ ರೀತಿ ಅಂಟ್ಕೊಳ್ಳುತ್ತೆ ಅಂದ್ರೆ ಇದನ್ನೇ ಕರ್ಮ ಅಂಟ್ಕೊಳ್ಳೋದು ಅಂತ ಹೇಳೋದು. ಅವ್ರಿಗಿರೋ ಕಾಯಿಲೆಗಳೆಲ್ಲ ಇವ್ರಿಗೆಲ್ಲ ಬಂದೋಗುತ್ತೆ. ಅದ್ರಲ್ಲಿ ಫಾರಿನರ್ ಬೇರೆ ಒಬ್ಬ ಬಿದ್ದು ಆ ಕಾಫಿ ಕುಡಿತಾವನೆ. ಪಾಪ ನೋಡಿ, ಅವ್ರಿಗೆ ಆ ವಿಡಿಯೋ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅಂಥವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡ್ಸೋಣ ಅನ್ನೋದನ್ನ ಬಿಟ್ಟು ಅವ್ರನ್ನ ದೇವರು ಅಂತ ಯಾಮಾರಿಸಿ ದುಡ್ಡು ಮಾಡೋ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಇಂಥವ್ರನ್ನ ನೋಡಿದ್ರೆ ಏನ್ ಹೇಳ್ಬೇಕು ನಿಜವಾಗ್ಲೂ ಯಪ್ಪ. ಆದ್ರೂ ನಮ್ಮ ಜನ ಇಷ್ಟೊಂದು ಮೂಡ್ರು ಅಂತ ನನಗಂತೂ ಅರ್ಥ ಆಗಿರ್ಲಿಲ್ಲ. ಓಕೆ, ಕಾಲಿಗೆ ಬೀಳೋ ಲೆವೆಲ್ ತನಕ ವಯಸ್ಸಾಗಿರೋರು, ಸ್ವಲ್ಪ ಜ್ಞಾನಿಗಳು ಕಾಲಿಗೆ ಬೀಳಿ, ಬುದ್ಧಿವಂತರು ತಿಳ್ಕೊಂಡಿರೋರು ಅವ್ರ ಹತ್ರ ಕಾಲಿಗೆ ಬಿದ್ದು ಏನೋ ವಿಷಯಗಳನ್ನ ತಿಳ್ಕೊಂಡಿದೀವಿ ಅನ್ನೋದಕ್ಕೋಸ್ಕರ ಅವ್ರಿಗೂ ನಮಸ್ಕಾರ ಮಾಡ್ಲಿ. ಬಟ್ ಆದ್ರೆ ಇಲ್ಲಿ ಬುದ್ಧಿ ಮಾಂದ್ಯರು, ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಅಂಥವ್ರನ್ನ ದೇವ್ರು ಮಾಡಿ ಕೂರಿಸ್ತಾ ಇದ್ದಾರೆ ಜನರು. ಇದು ನೋಡಾಗ ನನ್ಗನ್ಸಿದ್ದು ಜನ ಮರಳ ಜಾತ್ರೆ ಮರಳ ಅಂತ. ಅರುಣಾಚಲಂ ಟೋಪಿ ಅಮ್ಮ ದರ್ಶನಂ ಅಂತೆ. ಅಂದ್ರೆ ಆ ವಜ್ಜಿ ನೋಡಿ, ಅವ್ರನ್ನ ಟೋಪಿ ಅಮ್ಮ ಅಂತ ಹೆಸರು ಬೇರೆ ಇಟ್ಬಿಟ್ಟಿದ್ದಾರೆ. ಆ ವಜ್ಜಿಗೆ ಅವರ ದೇಹದ ಮೇಲೆ ಕಂಟ್ರೋಲ್ ಇಲ್ಲ, ಆದ್ರೂ ಅವ್ರನ್ನ ದೇವ್ರು ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಕಾಲಿಗೆ ಬೀಳಿಸ್ತಾ ಇದ್ದಾರೆ. ಯಾವ ಲೆವೆಲ್ಗೆ ಜನ ಮೂಢರಾಗ್ತಾ ಇದ್ದಾರೆ ನಿಜವಾಗ್ಲೂ. ಇದನ್ನೆಲ್ಲ ನೋಡಿ ಏನ್ ಹೇಳ್ಬೇಕು. ತುಂಬಾ ವಿಡಿಯೋಗಳು ಇದ್ರ ಬಗ್ಗೆ ಮಾಡಿ ಆಗ್ತಾ ಇದ್ದಾರೆ. ಅರುಣಾಚಲಂ ಟೋಪಿ ಅಮ್ಮನು మీరు దర్శించుకున్నారా. ನಾನು ಸ್ವಲ್ಪ ತೆಲುಗು ಅರ್ಥ ಆಗೋದ್ರಿಂದ ಓದೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಾಗ್ತಾ ಇರೋದು, ಇವ್ರನ್ನ ಟೋಪಿ ಅಮ್ಮನ ನೀವು ದರ್ಶನ ಮಾಡಿದ್ರಾ ಅಂತ. ನಾನು ಅದೇ ಹೇಳಿದ್ನಲ್ಲ, ಎಂತೆಂಥವ್ರನ್ನೋ ದೇವ್ರು ಮಾಡ್ಬಿಡ್ತಾರೆ. ಬೇಕಾದ್ರೆ ರೋಡಲ್ಲಿ ಒಂದು ಕಲ್ಲು ಸಿಕ್ಬಿಟ್ರೆ ಕಲ್ಲಿಗೂ ಸ್ವಲ್ಪ ಕುಂಕುಮ ಅರಿಶಿನ ಹಾಕು ಪೂಜೆ ಮಾಡ್ಬಿಟ್ಟು ಇದು ಇಲ್ಲಿ ಹುಟ್ಟಿರುವಂತ ನಂದಿ ಶಿವ ಅಂತ ಎಲ್ಲ ಹೇಳ್ಬಿಟ್ಟು ಜನಕ್ಕೆ ಯಾಮಾರ್ಸೋ ಅಂತವ್ರು ಜಾಸ್ತಿ ಹೋಗ್ತಾರೆ. ಇವ್ರಿಗೋಸ್ಕರ ಇವ್ರ ಆರೋಗ್ಯ ಸರಿ ಮಾಡ್ತೀವಿ, ಇವ್ರು ದೇವ್ರು ಅಂತ ಇವ್ರು ಕಾಲಿಗೆ ಬೀಳೋದು ನೆಪದಲ್ಲಿ ದುಡ್ಡು ವಸೂಲಿ ಮಾಡೋರು ತುಂಬಾ ಹೋಗ್ತಾರೆ. ಇವ್ರು ಯಾರೋ ಗಡ್ಡ ಬಿಟ್ಕೊಂಡಿರೋ ಸ್ವಾಮೀಜಿ ನೋಡಿ, ಅವ್ರು ಕುಡಿದು ಬಿಸಾಕಿದ ಕಾಫಿನ ತೀರ್ಥ ಅಂತ ತಗೊಂಡೋಗಿ 4 ಜನಕ್ಕೆ ಹಂಚೋ ಕೆಲಸ ಮಾಡ್ತಾ ಇರ್ತಾರೆ. ಅಪ್ಪ ಯಾವ ಲೆವೆಲ್ಗೆ ಜನ ಹೋಗ್ತಾ ಇದಾರೆ ಅಂದ್ರೆ, ಈ ದಾರಿಯಿಂದ ಆಚೆ ಬನ್ನಿ ಅಂತಾನೆ ನಾವು ಹೇಳ್ತಾ ಇರೋದು. ಈಗಾಗಲೇ ಎಷ್ಟೋ ಜನ ಈ ತರ ಸ್ವಾಮೀಜಿಗಳು ಬಂದ್ರು ಹೋದ್ರು ಯಾಮಾರಿಸಿದ್ರು. ಆದ್ರೂ ಕೂಡ ಈ ತರ ಬುದ್ಧಿಮಾಂದ್ಯರನ್ನ ಅಂದ್ರೆ ಬುದ್ಧಿ ಇಲ್ಲದೆ ಇರುವಂತ ಅವ್ರನ್ನ ಇಟ್ಕೊಂಡು ದುಡ್ಡು ಮಾಡೋ ಕೆಲ್ಸಕ್ಕೆ ಇಳಿತಾ ಇದಾರೆ ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ನನ್ಗಂತೂ ಗೊತ್ತಿಲ್ಲ. ಇಂಥದ್ದನ್ನೆಲ್ಲ ನಂಬೋ ಜನಕ್ಕೆ ಬಿಟ್ಟಿದ್ದು, ಇದೆಲ್ಲ ತಪ್ಪು ಅಂತ ಹೇಳೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಆದ್ರೆ ನಿಮ್ ಕೈಲಿ ಸಾಧ್ಯ ಆದ್ರೆ ಯಾರಾದ್ರೂ ಆ ವಿಡಿಯೋಗಳನ್ನ ನೋಡ್ತಾ ಇದ್ರೆ, ಅಲ್ಲಿ ನಿಯರ್ ಬೈ ಇರೋರು ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಒಳ್ಳೆ ದಾರಿ ತೋರಿಸೋ ಅಂತ ಕೆಲಸ ಮಾಡ್ಬೋದು. ಆದ್ರೆ ಅದನ್ನ ಬಳಸ್ಕೊಂಡು ದುಡ್ಡು ಮಾಡೋ ಕೆಲಸ ಮಾಡ್ತೀವಿ ಅನ್ನೋದು ತಪ್ಪು. ಆದಷ್ಟು ಇಂಥದ್ದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಒಳ್ಳೆ ದಾರಿನಲ್ಲಿ ಜನರನ್ನ ಕರ್ಕೊಂಡೋಗಿ ಈ ತರ ಮೌಢ್ಯದ ದಾರಿಗೆ ಕರ್ಕೊಂಡು ಹೋಗ್ಬೇಡಿ. ಇದೇ ರೀತಿ ವಿಷಯಗಳು ನಮ್ಮ ಸುತ್ತಮುತ್ತ ತುಂಬಾ ನಡೀತಾ ಇರುತ್ತೆ. ಅಂತ ವಿಷಯಗಳನ್ನ ನಾನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಒಳ್ಳೆ ದಾರಿ ಮಾತ್ರ ತೋರ್ಸೋದು ನಮ್ಮ ಕೆಲಸ, ಹೋಗೋದು ಬಿಡೋದು ನಿಮ್ಮಿಷ್ಟ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಬೇರೆ ವಿಷಯಗಳ ಜೊತೆ. ಗುಡ್ ಬೈ.